ಬಟ್ಟೆ ತಗೋ ಎಲ್ಲ ಹಿಡ್ಕ. ಗಣೇಶರ ಪ್ರತಿನಿಧಿ ನಡೆಯಲಿಕ್ಕೆ ನೀನು ಅಧ್ಯಕ್ಷ ನೀನು ಸಹಕಾರದಿಂದ ಈ ತಾಲೂಕಿನಲ್ಲಿ ಪ್ರಸ್ತುತ 70,000 ಲೀಟರ್ ದಿನವಹಿ ಹಾಲು ಸಂಗ್ರಹಣೆ ಆಗ್ತಾ ಇದ್ದು, ಈ ಒಂದು 70,000 ಇರ್ತಕ್ಕಂತ ಹಾಲನ್ನ ನಮ್ಮ ನಿರ್ದೇಶಕರಂತ ಸನ್ಮಾನ್ಯ ಶ್ರೀ ಹೇಳ್ತಿದ್ರು. ಅದೊಂದು ದೊಡ್ಡ ಅಸಮಾಧಾನ ನೀಗಿದೆ. ಅದೇ ರೀತಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜನತೆ ಒಂದು ಸಣ್ಣ ಅಸಮಾಧಾನ ಇತ್ತು. ಬಾಬಣ್ಣವರು ಎಲೆಕ್ಷನ್ ಆಗಿ ಗೆದ್ಮೇಲೆ ಕೈಗೆ ಸಿಕ್ಕರೆ ಕೆಲಸ ಆಗುತ್ತೆ, ಆದ್ರೆ ಕೈಗೆ ಸಿಗಲ್ಲ ಅಂತ ಅನ್ನೋರು. ಹೋದ್ ಸರಿ ಗೆದ್ದಾಗ ಈ ಸರಿ ಅದನ್ನ ತುಂಬಾ ಸೀರಿಯಸ್ ಆಗಿ ಅವ್ರೇನೋ ಸಂಕಲ್ಪ ಮಾಡ್ಬಿಟ್ಟು ಇವಾಗ ಪ್ರತಿದಿನ 24/7 ಜನಗಳು ಕೈಗೂ ಕಾಲಿಗೂ ಅವ್ರು ಎಲ್ಲೋದ್ರು ಜನಗಳು ಮಧ್ಯೆನೆ ಕಳೀತಾ ಇದಾರೆ. ಹಂಗಾಗಿ ಈಗ ಆ ಅಸಮಾಧಾನ ಮುಗಿದು ಪುಣ್ಯವಶಾತ್ ಸಾಹೇಬ್ರಿಗೆ ಸರಿ KMARC ಗ್ರಾಂಟ್ಸ್ ಬರ್ತಾ ಇರೋದ್ರಿಂದ ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳು ಪ್ರತಿಯೊಂದು ಆಯಾಮದಲ್ಲಿ ಈಗ ತಾನೇ ಸಾಹೇಬ್ರು ಮಾತಾಡ್ತಾ ಹೇಳಿದ್ರು. ಒಂದು ಜನಸ್ಪಂದನ ನಿರಂತರವಾಗಿ 69-70 ವಾರ, ಅದೇ ರೀತಿ ಈಗ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ, ಅದೇ ರೀತಿ ಮೊನ್ನೆ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಏನು ಹೆಚ್ಚಿನ ಅಂಕ ತೆಗೆದಿದ್ರು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಇನ್ನೊಂದು ಸಾಹೇಬ್ರು ಮೆನ್ಷನ್ ಮಾಡೋದು ಮರೆತರು. ಸೊ ಈಗ ಏನು ಕ್ಷೇತ್ರದಲ್ಲಿ ಗರ್ಭಿಣಿಯರಿದ್ದಾರೆ ಅವರಿಗೆ ಒಂದು ಸೀಮಂತನ ಮಡಿಲು ತುಂಬುವ ಕಾರ್ಯಕ್ರಮ ಅದನ್ನ ಕೂಡ ಪ್ಲಾನ್ ಮಾಡಿದ್ದಾರೆ. ಅದೇನಂದ್ರೆ ಒಂದು ಸಾರ್ವಜನಿಕರು ಮತ್ತು ಆ ಶಾಸಕರ ನಡುವೆ ಒಂದು ಆ ಬಾಂಧವ್ಯ ಗಟ್ಟಿಗೊಳಿಸ್ತಕ್ಕಂತ ತುಂಬಾ ಅತ್ಯುತ್ತಮ ವಿನೂತನ ಕಾರ್ಯಕ್ರಮಗಳ ಮೂಲಕ ಜನಗಳಿಗೆ ತಲುಪೋದು, ಮತ್ತೆ ಅವರ ಅಹವಾಲುಗಳನ್ನ ಕೇಳೋದು, ಮತ್ತೆ ಅವಕ್ಕೆ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಸ್ಪಂದಿಸೋದು ಮಾನ್ಯ ಶಾಸಕರ ಉದ್ದೇಶ. ಹಾಗಾಗಿ ತಮ್ಮೆಲ್ಲರಿಂದ ಈ ರೀತಿ ವಿನೂತನ ರೀತಿಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಜನಗಳ ಮನೆ ಬಾಗಿಲಿಗೆ ತಲುಪ್ತಾ ಅವರ ಕಷ್ಟಗಳಿಗೆ ಧ್ವನಿಯಾಗಿ ಅವರ ಕಷ್ಟಗಳಿಗೆ ಪರಿಹಾರವಾಗ್ತಿರ್ತಕ್ಕಂತ ಮಾನ್ಯ ಸುರೇಶ್ ಬಾಬು ಸಾಹೇಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಬೇಕು. ತಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆಯನ್ನ ನಿರೀಕ್ಷೆ ಮಾಡ್ತೀನಿ ನಾನು ನಮ್ಮ ಮಾನ್ಯ ಶಾಸಕರಿಗೆ. ಅದೇ ರೀತಿ ಇಂದಿನ ಕಾರ್ಯಕ್ರಮ ಏನಿದೆ, ಇವತ್ತು ಒಂದು ಅತ್ಯಂತ ವಿನೂತನ ಮತ್ತು ಒಂದು ಬಹು ದೊಡ್ಡ ಗಾತ್ರದಲ್ಲಿ
ತುಂಬಾ ದೊಡ್ಡ ಆಲೋಚನೆಗಳಿಂದ ಆಯೋಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಏನು ನಮ್ಮ ರೈತ ಕುಟುಂಬಗಳಿಗೆ ಚೆಕ್ ವಿತರಣೆ ಆಗಿರ್ಲಿ, ನಮ್ಮ ಕರುಗಳ ಪ್ರದರ್ಶನ ಆಗಿರ್ಲಿ, ಹಾಗೆ ಇಲ್ಲಿ ಒಂದು ರಕ್ತದಾನ ಶಿಬಿರ ಆಗಿರ್ಲಿ, ಅಥವಾ ನಮ್ಮ ಪ್ರತಿಭಾ ಪುರಸ್ಕಾರ, ಅದೇ ರೀತಿ ಮೆಡಿಕಲ್ ಕ್ಯಾಂಪ್. ಸೊ ಹೀಗೆ ವಿನೂತನವಾಗಿ ನಮ್ಮ ರೈತರನ್ನ ಇಲ್ಲಿ ಒಟ್ಟುಗೂಡಿಸಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಶ್ರಯ ಆಗ್ತಕ್ಕಂತ ಈ ವಿನೂತನ ಕಾರ್ಯಕ್ರಮವನ್ನ ನಮ್ಮ ಶಿರಾ ತಾಲೂಕಿನ ತುಮುಲ್ ನಿರ್ದೇಶಕರಾದಂತ ಸನ್ಮಾನ್ಯ ಶ್ರೀಯುತ SR ಗೌಡ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಅವರ ಎಲ್ಲ ತಂಡ ಏನ್ ಆಯೋಜನೆ ಮಾಡಿದೆ ಅವ್ರಿಗೂ ಕೂಡ ನಾನು ತುಂಬಾ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ. ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮೆಲ್ಲರ ಕಡೆಯಿಂದ. ಹಾಗೆ ಸನ್ಮಾನ್ಯ SR ಗೌಡ ಸರ್ ಮಾತಾಡ್ತಾ ಹೇಳಿದ್ರು ಒಂದ್ 2-3 ವಿಚಾರ.